ಬೆಂಗಳೂರಿನಲ್ಲಿ ಜಾಸ್ತಿ ಆಗ್ತಾ ಇದೆ. ಏನು ಈ ಡೆಂಗ್ಯೂ ಜ್ವರ ಅಂತ? ಮಸ್ಕಿಟೋ ಬೈಟ್ನಿಂದ ಬರುವಂತ 3-4 ವೈರಲ್ ಕಾಯಿಲೆಯಲ್ಲಿ ಇದು ಬಹಳ ಇಂಪಾರ್ಟೆಂಟ್. ಡೆಂಗ್ಯೂ ಈಡಿಸ್ ಮಸ್ಕಿಟೋ ಅಂತೀವಿ ನಾವು, ಟೈಗರ್ ಮಸ್ಕಿಟೋ ಅಂತೀವಿ. ಇದು ಹಗಲೊತ್ತು ಕಚ್ಚುವ ಸೊಳ್ಳೆ. ನಿಮ್ಮ ಮನೆ ಮುಂದೆ ರಸ್ತೆಯಲ್ಲಿ ಮಳೆ ಬಂದಾಗೆ ಗುಂಡಿಗಳು ಏನಾದ್ರೂ ಇದ್ರೆ ಆ ಗುಂಡಿಯೊಳಗೆ ನಿಂತ್ಕೊಳ್ಳೋ ಅಂತ ನೀರಿನಲ್ಲೂ ಕೂಡ ಮೊಟ್ಟೆ ಇಕ್ಕುತ್ತೆ. ಕಚ್ಚಿದ ದಿನನೇ ಬರಲ್ಲ, 6-8 ದಿನಕ್ಕೆ ಜ್ವರ ಬರುತ್ತೆ. ಬ್ರೇಕಿಂಗ್ ಬೋನ್ ಫೀವರ್ ಅಂತೀವಿ, ಮೂಳೆ ಮುರಿದೋದಷ್ಟು ನೋವು ಬರುತ್ತೆ. ರೆಟ್ರೋ ಆರ್ಬಿಟಲ್ ನಿಮ್ ಕಣ್ಣಿನ ಹಿಂದೆ ಕಿತ್ತಂಗಾಗುತ್ತೆ. ದಯವಿಟ್ಟು ಡೆಂಗ್ಯೂ ಜ್ವರವನ್ನ ನೆಗ್ಲೆಕ್ಟ್ ಮಾಡಬೇಡಿ. ಬೇರೆ ಜ್ವರಗಳಲ್ಲಿ ಈ ರೀತಿ ಸಾವು ನಾವು ನೋಡಲ್ಲ, ಬಟ್ ವಿತಿನ್ 48 ಅವರ್ಸ್ ಸತ್ತು ಹೋಗೋದನ್ನ ನಾವು ಡೆಂಗ್ಯೂ ಅಲ್ಲಿ ನೋಡ್ತೀವಿ. ಈಗ ಸೀಸನಲ್ ಫೀವರ್, ಡೆಂಗ್ಯೂ ಜ್ವರ ನಿಮ್ಗೆಲ್ರಿಗೂ ಕೂಡ ಸಾಕಷ್ಟು ಮಾಧ್ಯಮದಲ್ಲಿ ಮೀಡಿಯಾದೊಳಗೆ ನೋಡ್ತಾನೆ ಇದ್ದೀರಿ. ಬೆಂಗಳೂರಿನಲ್ಲಿ ಜಾಸ್ತಿ ಆಗ್ತಾ ಇದೆ. ಏನು ಈ ಡೆಂಗ್ಯೂ ಜ್ವರ ಅಂದರೆ, ಮಸ್ಕಿಟೋ ಬೈಟ್ನಿಂದ ಬರುವಂಥ 3-4 ವೈರಲ್ ಕಾಯಿಲೆಯಲ್ಲಿ ಇದು ಭಾಳ ಇಂಪಾರ್ಟೆಂಟ್. ಡೆಂಗ್ಯೂ, ಝೀಕೋ, ಚಿಕನ್ಗುನಿಯಾ, ಮಲೇರಿಯಾ ಇವೆಲ್ಲವೂ ಕೂಡ ಜ್ವರಗಳು ಮಸ್ಕಿಟೋ ಬೈಟ್ನಿಂದನೇ ಬರೋದು, ಬೇರೆ ರೀಸನ್ ಇಲ್ಲ. ನಾವೆಲ್ಲ ಕೋವಿಡ್ ಕಾಯಿಲೆ ಟೈಮ್ ನೋಡಿದ್ದು, ಅದು ರೆಸ್ಪಿರೇಟರಿ, ಒಬ್ಬರಿಂದ ಕೆಮ್ಮೋದ್ರೆ ಅದಕ್ಕೆ ಮಾಸ್ಕ್ ಹಾಕ್ಕೊಳ್ಳೇವಿ. ಇದಕ್ಕೆ ಮಾಸ್ಕ್ ಅಲ್ಲ, ಮಸ್ಕಿಟೋ ಕರ್ಟನ್ ಇಂಪಾರ್ಟೆಂಟ್. ಬಟ್ ಅನ್ಫಾರ್ಚುನೇಟ್ಲಿ ಮಸ್ಕಿಟೋ ಕರ್ಟನ್ನು ರಾತ್ರಿ ಹೊತ್ತು ಹಾಕ್ಕೋತೀರಿ. ಆದರೆ ಈ ಡೆಂಗ್ಯೂ ತರುವಂಥ ವೈರಸ್ನ ಹರಡುವಂಥ ಸೊಳ್ಳೆ ಈಡಿಸ್ ಮಸ್ಕಿಟೋ ಅಂತೀವಿ ನಾವು, ಟೈಗರ್ ಮಸ್ಕಿಟೋ ಅಂತೀವಿ. ಇದು ಹಗಲೊತ್ತು ಕಚ್ಚುವ ಸೊಳ್ಳೆ. ಅಷ್ಟೇ ಅಲ್ಲ, ಇದು ಬ್ರೀಡಿಂಗ್ ಅಂದರೆ ತಾನು ಎಲ್ಲಿ ಜೀವನ ಮಾಡುತ್ತೆ ಅಂದರೆ ಮನುಷ್ಯರ ಜೊತೆಗೇನೆ, ಅವ್ರ ಮನೆ ಅಂಗಳದಲ್ಲಿರ್ತಕ್ಕಂಥ ಹೂವಿನ ಕುಂಡದಲ್ಲಿ, ಮನೆ ಪಕ್ಕದಲ್ಲಿ ಬಿದ್ದಿರೋಂಥ ಚಿಪ್ನಲ್ಲಿ, ಎಳ್ನೀರು ಇದರಲ್ಲಿ ಡಬ್ಬಿಯೊಳಗೆ ನೀರು ತುಂಬಿಟ್ಟಿದ್ರೆ ಅದರಲ್ಲಿ ಬ್ರೀಡ್ ಆಗುತ್ತೆ. ಅಂದರೆ ಇದು ಮೊಟ್ಟೆ ಇಟ್ಟು ಅಲ್ಲಿ ಮರಿ ಮಾಡ್ಕೊಳ್ತದೆ. ಅದರಿಂದ ದಯವಿಟ್ಟು ನೀವು ಈ ಸೊಳ್ಳೆಯಿಂದ ತಪ್ಪಿಸ್ಕೊಳ್ಬೇಕಾದ್ರೆ ಈ ಸೊಳ್ಳೆ ನಿಮ್ಮ ಅಂಗಳದಲ್ಲಿ ಎಲ್ಲೂ ಇಲ್ದಂಗೆ ನೋಡ್ಕೊಳ್ಳಿ. ಇದು ನಿಮ್ಮ ಇಂಡಿವಿಜುವಲ್ ಜವಾಬ್ದಾರಿ. ನೀವೆಲ್ಲರೂ ಸೇರಿ ನಿಮ್ಮ ಮೋಂಡಿ ಒಳಗೆ ಯಾರಾದರೂ ಕಸ ಒಂದು ಮಣ ಹಾಕಿದರೆ, ಅಲ್ಲೆಲ್ಲ ಆ ಥರ ಬಾಟ್ಲುಗಳು ಬಿದ್ದಿದ್ರೆ ಅದನ್ನು BBMP ಅವ್ರು ಬಂದು ಕ್ಲೀನ್ ಮಾಡಬೇಕು, ನೋ ಡೌಟ್. ಅವ್ರು ಕ್ಲೀನ್ ಮಾಡಲಿಲ್ಲ ಅಂದರೆ ನೀವು ಸಫರರ್ಸ್. ನೀವು ಫಸ್ಟು ನೀವೇ ಎಲ್ಲರೂ ಒಟ್ಟಿಗೆ ಸೇರಿ ಎಲ್ಲೂ ನೀರು ಇಲ್ದಂಗೆ ನೋಡ್ಕೊಳ್ಳಿ. ಇದು ಮೊದಲನೇ ಕೆಲಸ. ಆ್ಯಂಡ್ ಅನ್ಫಾರ್ಚುನೇಟ್ಲಿ ಇವತ್ತು ಇದನ್ನು ಅರ್ಬನ್ ಆ್ಯಂಡ್ ಸೆಮಿ ಅರ್ಬನ್ ಕಾಯಿಲೆ ಅಂತ ಯಾಕಂತೀವಿ ಅಂದರೆ, ಬಿಲ್ಡಿಂಗ್ಗಳು ಕನ್ಸ್ಟ್ರಕ್ಷನ್ ಆಗ್ತಾನೆ ಇರ್ತವೆ ಸಿಟಿಗಳಲ್ಲಿ. ಆ ಕಾಂಕ್ರೀಟ್ನ ಅದಕ್ಕೆ ತರಲಿಕ್ಕೆ ನೀರು ಕಟ್ತಾರೆ. ಆ ನೀರಿನಲ್ಲೂ ಕೂಡ ಅಷ್ಟೇ ಅಲ್ಲ, ನಿಮ್ಮ ಮನೆ ಮುಂದೆ ರಸ್ತೆಯಲ್ಲಿ ಮಳೆ ಬಂದಾಗೆ ಗುಂಡಿಗಳು ಏನಾದರೂ ಇದ್ರೆ ಆ ಗುಂಡಿಯೊಳಗೆ ನಿಂತ್ಕೊಳ್ಳೋ ಅಂಥ ನೀರಿನಲ್ಲೂ ಕೂಡ ಮೊಟ್ಟೆ ಇಕ್ಕುತ್ತೆ. ಸೊ ಎಲ್ಲಿ ಡ್ರೈ ಇಡ್ತಿರಲ್ಲ ಅಲ್ಲಿ ಮಸ್ಕಿಟೋ ಬೆಳೆಯಲ್ಲ. ಸೊ ಮಸ್ಕಿಟೋಯಿಂದ ಕಚ್ಚಿಸ್ಕೊಳ್ದಿರೋದು ಫಸ್ಟು. ಕಚ್ಚಿಬಿಡ್ತು ಆಲ್ರೆಡಿ, ನಿಮಗೆ ಜ್ವರ ಬಂದಿದೆ, ಕಚ್ಚಿದ ದಿನನೇ ಬರಲ್ಲ, 6-8 ದಿನಕ್ಕೆ ಜ್ವರ ಬರುತ್ತೆ. ಜ್ವರ ಬಂದಾಗೆ ಬೇರೆ ಜ್ವರಕ್ಕೆ ಕಂಪೇರ್ ಮಾಡಿದರೆ ಈ ಜ್ವರದಲ್ಲಿ ಡಿಗ್ರಿ ಜಾಸ್ತಿ ಇರುತ್ತೆ, 104 ಡಿಗ್ರಿ ಇರುತ್ತೆ. ತುಂಬ ಮೈಕೈ ನೋವಿರುತ್ತೆ. ಬ್ರೇಕಿಂಗ್ ಬೋನ್ ಫೀವರ್ ಅಂತೀವಿ, ಮೂಳೆ ಮುರಿದೋದಷ್ಟು ನೋವು ಬರುತ್ತೆ, ತಲೆನೋವು ಬರುತ್ತೆ. ರೆಟ್ರೋ ಆರ್ಬಿಟಲ್ ನಿಮ್ಮ ಕಣ್ಣಿನ ಹಿಂದೆ ಕಿತ್ತಂಗಾಗುತ್ತೆ. ಸೊ ಇವೆಲ್ಲವೂ ಕೂಡ ರೋಗ ಲಕ್ಷಣಗಳು. 1-2 ದಿನ ಆಗೋಷ್ಟೊತ್ತಿಗೆ ಮಗು ಸುಸ್ತಾಗುತ್ತೆ. ಪರ್ಟಿಕ್ಯುಲರ್ ಮಕ್ಕಳು, ಹಿರಿಯರು, ಪ್ರೆಗ್ನೆಂಟ್ ವುಮನ್, ಅವರಲ್ಲಿ ಬೇಗ ಇದು ಕಾಣಿಸ್ಕೊಳ್ಳುತ್ತೆ. ಅಂದರೆ ಅವರು ಎಕ್ಸ್ಪೋಸ್ಡ್, ವಲ್ನರೇಬಲ್ ಅಂತೀವಿ ನಾವು. ನಿಮ್ಮ ಮಕ್ಕಳು ಆಟ ಆಡ್ತಿರ್ತವೆ, ಅವನ್ನೇ ಕಚ್ತವೆ. ದೊಡ್ಡವರೆಲ್ಲ ಕೆಲಸಕ್ಕೆ ಹೋಗಿರ್ತಾರೆ, ಅದ್ರ ಏರ್ ಕಂಡೀಷನ್ ಆಫೀಸ್ನಾಗ ಕೂತಿರ್ತಾರೆ, ಅವ್ರಿಗೆ ಕಚ್ಚೋದಿಲ್ಲ. ಹಿರಿಯರು ವಾಕಿಂಗ್ ಹೋಗ್ತಾರೆ ಬೆಳಗ್ಗೆ ಹೊತ್ತು. ಏನು ಮಾಡಬೇಕು ಅಂದರೆ, ನಿಮ್ಮ ಮಕ್ಕಳಿಗೆ ಫುಲ್ ಸ್ಲೀವ್ ಬಟ್ಟೆ ಹಾಕಿ, ಕಾಲು ಪೂರ್ತಿ ಕವರ್ ಆಗೋಂಥ ಪ್ಯಾಂಟ್ ಹಾಕಿ, ಸಾಕ್ಸ್ ಹಾಕಿ, ಅಂಡ್ ಎಲ್ಲೋ ಒಂದು ಕಡೆ ಕೊಬ್ಬರಿ ಎಣ್ಣೆ ಸವರ್ತಾರೆ ಕೆಲವರು. ಮಸ್ಕ್ಯುಲರ್ ರಿಪೆಲೆಂಟ್ಸ್ ಬರುತ್ತೆ, ಸವರಿ. ಹಿರಿಯರಿಗೂ ಅಷ್ಟೇ. ಸೊ ಇದನ್ನು ಮಾಡಿದರೆ ನಿಮಗೆ ಮಸ್ಕಿಟೋ ಕಚ್ಚಲ್ಲ. ಬಟ್ ಜ್ವರ ಬಂದ್ಬಿಡ್ತು ಅಂದರೆ ದಯವಿಟ್ಟು ಸೆಲ್ಫ್ ಮೆಡಿಕೇಷನ್ ಮಾಡಬೇಡಿ. ನೀವು ಆದಷ್ಟು ಬೇಗ ನಿಮ್ಮ ಡಾಕ್ಟ್ರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತೊಗೊಳ್ಳಿ. ಯಾಕಂದರೆ ಟ್ರೀಟ್ಮೆಂಟು ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಇಲ್ಲ, ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಂತೀವಿ. ಮಗು ತುಂಬ ಸುಸ್ತಾದಾಗೆ ಅದು ಪ್ಲೇಟ್ಲೆಟ್ ಕಡಿಮೆ ಆಗ್ತಾ ಬರುತ್ತೆ, ಅದನ್ನು ವಾಚ್ ಮಾಡ್ತೀವಿ. 16,000 ಸುಮಾರು ಬಂದುಬಿಟ್ರೆ 2.5 ಲಕ್ಷ ಇರೋ ಪ್ಲೇಟ್ಲೆಟ್ಸ್ 1ವರೆಗೆ ಬರುತ್ತದೆ, ಆಮೇಲೆ 60ಕ್ಕೆ ಬರುತ್ತೆ, ಹಂಗೆ ಕೆಳಗೆ ಆಗ್ತಾನೆ ಹೋಗ್ತಾ ಇರ್ತದೆ. ಆಗ ಪ್ಲೇಟ್ಲೆಟ್ ಕಾನ್ಸಂಟ್ರೇಟು ಅಥವಾ ಫ್ರೆಶ್ ಫ್ರೋಸನ್ ಪ್ಲಾಸ್ಮಾ ಸಿಗುತ್ತೆ, ಅದನ್ನು ಟ್ರಾನ್ಸ್ಫ್ಯೂಸ್ ಮಾಡ್ತೀವಿ. ಸೊ ಅದರಿಂದ ಜೀವ ಉಳಿಯುತ್ತೆ. ದಯವಿಟ್ಟು ಡೆಂಗ್ಯೂ ಜ್ವರವನ್ನು ನೆಗ್ಲೆಕ್ಟ್ ಮಾಡಬೇಡಿ. ಬೇರೆ ಜ್ವರಗಳಲ್ಲಿ ಈ ರೀತಿ ಸಾವು ನಾವು ನೋಡಲ್ಲ, ಬಟ್ ವಿತಿನ್ 48 ಅವರ್ಸ್ ಸತ್ತು ಹೋಗೋದನ್ನು ನಾವು ಡೆಂಗ್ಯೂಯಲ್ಲಿ ನೋಡ್ತೀವಿ.